ಆ ಈ ಮೈನಾ ಅಂತೂ ಕ್ಯೂಟ್ ಇದೆ. ಇದಂತೂ ಕಣ್ಣು ಬಿಟ್ಟಿಲ್ಲ. ಹಾ, ನೋಡ್ತಿದ್ರೆ ಈ ಮಗು ಈಗ್ಲೇ ಹುಟ್ಟಂಗ ಅನ್ಸ್ತಿದೆ. ಆದ್ರೆ ಇದರ ತಾಯಿ ಎಲ್ಲಿದ್ದಾಳೆ? ನೋಡ್ತಿದ್ರೆ ಇದರ ಬಾಯಿ ಬಂಗಾರದ ತರ ಇದೆ. ಇದಕ್ ಮುಂಚೆ ನಾನು ಯಾವೊಂದು ಪಕ್ಷಿಗೂ ಈ ತರ ಬಾಯಿ ನೋಡಿಲ್ಲ. ಹಂಗಂತ ಎಲ್ಲಾರು ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲಾರು ಈ ಮಂಜಿನಿಂದ ತಪ್ಸ್ಕೊಳ್ಳೋದಕ್ಕೋಸ್ಕರ ಅವರ ಮನೆಗಳನ್ನು ಗೂಡಿನೊಳಗಡೆನೆ ಕಟ್ಕೊಂಡಿರ್ತಾರೆ. ಆದ್ರಿಂದ ಅವರು ಈ ಪಕ್ಷಿಯ ಗೂಡನ್ನು ಕೂಡ ಎತ್ಕೊಂಡೋಗಿ ಅದೇ ಗುಹೆ ಒಳಗಡೆನೆ ಇಡ್ತಾರೆ. ಅದೇ ಗುಹೆ ಒಳಗಡೆ ಟೀನು ಮತ್ತೆ ಪಾರಿವಾಳ ಇಬ್ರು ಗೂಡನ್ನು ಕಟ್ಕೊಂಡಿರ್ತಾರೆ. ಅವರಿಬ್ರು ಆ ಮಗುವನ್ನು ನೋಡ್ಕೋತಾರೆ. ಮಾರನೇ ದಿನ ಅದು ಕಣ್ ತೆಗೆದು ನೋಡುತ್ತೆ. ಎಲ್ಲರನ್ನೂ ಟುಕುರ್ ಟುಕುರ್ ಅಂತ ನೋಡುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದಕ್ಕೆ ಏನ್ ಹೆಸರಿಡೋಣ? ನಾವೇ ಇದಕ್ಕೆ ಹೆಸರಿಡೋಣ. ಇದಕ್ಕೆ ಹೆಸರು ಚಿಂಕಿ ಅಂತ ಇಡೋಣ. ಹಾ, ಚಿಂಕಿ ಚೆನ್ನಾಗಿದೆ. ಸ್ವಲ್ಪ ದಿನದಲ್ಲಿ ಚಿಂಕಿ ಮಾತಾಡಕ್ಕೆ ಮತ್ತೆ ಹಾರಕ್ಕೆ ಕಲ್ತ್ಕೊಂಡ್ಬಿಡುತ್ತೆ. ಚಿಂಕಿ, ನಮ್ಮ ಕಾಡಿನಲ್ಲಿ ಮರಗಳು ಚೆನ್ನಾಗಿದ್ದಿದ್ರೆ ನಿನಗೊಂದು ಹೊಸ ಮನೆ ಕಟ್ಟಿಕೊಡ್ತಿದ್ವಿ. ಇಲ್ಲ ಚಿಕ್ಕಮ್ಮ, ನೀವೆಲ್ಲರೂ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ, ಅದೇ ನಂಗ್ ಸಾಕು. ಅಮ್ಮ ಇಲ್ಲ ಅನ್ನೋ ಕಷ್ಟ ಕೂಡ ನನಗಿಲ್ಲ ಗೊತ್ತಾ? ಆಗ ಚಿಂಕಿ ನೋಡುತ್ತೆ, ಒಂದು ವುಡ್ ಪೀಕರ್ ಮರದ ಹತ್ರ ಹೋಗಿ ಅದ್ರ ಬಾಯಿಂದ ಚುಚ್ತಾ ಇರುತ್ತೆ. ಅರೆ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ಚೆನ್ನಾಗ್ ಮಜಾ ಬರುತ್ತೆ. ನೀನು ಕೂಡ ಮಾಡಬಹುದು. ಅದನ್ ಕೇಳಿಸ್ಕೊಂಡು ಚಿಂಕಿ ಕೂಡ ಮೇಲೆ ಹೋಗಿ ಅದ್ರ ಬಾಯಿಂದ ಚುಚ್ಚಕ್ ಶುರು ಮಾಡುತ್ತೆ.